ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ. ಎಕ್ಸರೇ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ಹೇಳ್ತಾ ಇರುವಂತಹ ಸ್ಟೋರಿ ನಿಜಕ್ಕೂ ಕೂಡ ಇಡೀ ಸಮಾಜವೇ ತಲೆ ತಗ್ಗಿಸುವಂತಹ ಒಂದು ಸ್ಟೋರಿ. ಇಂತಹ ತಾಯಿ ಕೂಡ ನಮ್ಮ ಮಧ್ಯೆ ಇದ್ದಾರಾ ಅಂತ ನಾವೇ ಆಶ್ಚರ್ಯ ಪಡುವಂತಹ ಒಂದು ಸ್ಟೋರಿ. ಹೆತ್ತ ತಾಯಿ ತನ್ನ ಕಾಮದಾಟಕ್ಕೆ ಮಗು ಅಡ್ಡಿಯಾಗುತ್ತೆ ಅಂತ 5 ತಿಂಗಳ ಹಸುಗೂಸನ್ನು ಕತ್ತು ಹಿಸುಕಿ ಸಾಯಿಸಿರುವಂತಹ ಒಂದು ಹೃದಯ ವಿದ್ರಾವಕ ಘಟನೆ ತಮಿಳುನಾಡಿನಲ್ಲಿ ನಡೆದಿರುವಂಥದ್ದು. ಏನೂ ಗೊತ್ತಿಲ್ಲದೆ ಇರುವಂತಹ ತಂದೆ ಮಗು ನಿಜವಾಗ್ಲೂ ಆಕಸ್ಮಿಕವಾಗಿ ಸತ್ತು ಹೋಯಿತು ಅಂತ ಮಗುವನ್ನ ಸಮಾಧಿ ಮಾಡ್ತಾನೆ. ಆದರೆ ಕೆಲ ತಿಂಗಳುಗಳ ಬಳಿಕ ಗೊತ್ತಾಗುತ್ತೆ ತನ್ನ ಹೆಂಡತಿಯ ನಿಜದ ಅವತಾರ, ಆಕೆಯ ನಿಜ ರೂಪ. ಹಾಗಾದರೆ ಏನಿದು ಸ್ಟೋರಿ, ಆಕೆಗೆ ಯಾರ ಜೊತೆಗೆ ಅಫೇರ್ ಇತ್ತು, ಅದೆಲ್ಲವನ್ನು ಕೂಡ ಹೇಳ್ತಾ ಹೋಗ್ತೀವಿ. ಈ ಒಂದು ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಮತ್ತೆ ಕೇಳಿ. ಭಾರತಿ ಮತ್ತು ಸುಮಿತ್ರಾ ಅನ್ನುವಂತಹ ಇಬ್ಬರು ಮಹಿಳೆಯರು, ಭಾರತಿ ಸುರೇಶ್ ಅನ್ನುವವನನ್ನು ಕಳೆದ 5 ವರ್ಷದ ಹಿಂದೆ ಮದುವೆ ಆಗಿರ್ತಾಳೆ. ಈಕೆಗೆ ಆಲ್ರೆಡಿ 2 ಮಕ್ಕಳಿರುತ್ತೆ. ಕಳೆದ 6 ತಿಂಗಳ ಹಿಂದೆ ಇನ್ನೊಂದು ಗಂಡು ಮಗು ಜನಿಸುತ್ತೆ. ಅಂದರೆ ಕಳೆದ 4 ವರ್ಷದಿಂದನೂ ಕೂಡ ಈಕೆಯದ್ದೇ ತಮಿಳುನಾಡಿನಲ್ಲಿರುವಂತಹ ಒಂದು ಏರಿಯಾದಲ್ಲಿ ಸುಮಿತ್ರಾ ಅನ್ನುವಂತಹ ಮಹಿಳೆಯ ಜೊತೆಗೆ ಈಕೆಗೆ ಒಂದು ಅಫೇರ್ ಇರುತ್ತೆ. ಅಂದರೆ ಆರಂಭದಲ್ಲಿ ಸ್ನೇಹ ಇರುತ್ತೆ, ಸ್ನೇಹ ಪ್ರೀತಿಯಾಗುತ್ತೆ, ಪ್ರೀತಿ ಆಮೇಲೆ ಅಕ್ರಮ ಸಂಬಂಧವಾಗಿ ಬದಲಾಯಿಸುತ್ತೆ. ಅಂದರೆ ಲೀಗಲಿ ಈಗ ಅವರಿಗೆ ಅವಕಾಶ ಇರೋದ್ರಿಂದ ಸಲಿಂಗ ಕಾಮವನ್ನು ಇಬ್ಬರು ಕೂಡ ನಡೆಸ್ತಾ ಇರ್ತಾರೆ. ಕಳೆದ 4 ವರ್ಷಗಳಿಂದಲೂ ಕೂಡ ನಡೆಸ್ತಾ ಇರ್ತಾರೆ. ಎಲ್ಲಿ ಅಂತ ಕೇಳಿದ್ರೆ ತಮಿಳುನಾಡಿನ ಕೆಳಮಂಗಲಂ ಸಮೀಪದ ಚಿನ್ನಟ್ಟಿಯಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು. ಸುರೇಶ್ ಮತ್ತು ಭಾರತಿ ಎಂಬುವರಿಗೆ ಇತ್ತೀಚೆಗೆ ಕಳೆದ 5 ತಿಂಗಳ ಹಿಂದೆ ಒಂದು ಮಗು ಹುಟ್ಟುತ್ತೆ. ಆ ಮಗು ಹುಟ್ಟಿದ ಮೇಲೆ ಸುಮಿತ್ರಾ ಮತ್ತು ಭಾರತೀಯ ಮಧ್ಯೆ ಒಂದು ರೀತಿಯಾಗಿ ವೈಮನಸ್ಸು ಉಂಟಾಗುತ್ತೆ. ನೀನು ಮಗುವಿಗೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಾ ಇದೆಯಾ, ನನಗೆ ಟೈಮ್ ಸ್ಪೆಂಡ್ ಮಾಡ್ತಾ ಇಲ್ಲ, ಈ ರೀತಿಯಾದಂತಹ ಜಗಳಗಳಾಗುತ್ತೆ. ಜಗಳಗಳು ಎಲ್ಲಿವರೆಗೂ ಹೋಗುತ್ತೆ ಅಂದರೆ ಇಬ್ಬರೂ ಪರಸ್ಪರ ಕೈಯನ್ನು ಕುಯ್ಕೊಳ್ಳುವಂತಹ ಮಟ್ಟಿಗೆ, ಅಂದರೆ ರಕ್ತದಲ್ಲಿ ಅಂದರೆ ಆ ಗಾಯಗಳೆಲ್ಲವೂ ಕೂಡ ಕ್ಲಿಯರ್ ಆಗಿ ಕಾಣಿಸೋಷ್ಟು ಮಟ್ಟಿಗೆ ಇಬ್ಬರು ಜಗಳ ಆಡ್ತಾರೆ. ಇವರಿಬ್ಬರ ಜಗಳ ವಿಕೋಪಕ್ಕೆ ಹೋಗ್ತಾ ಇದ್ದ ಹಾಗೆ ಈ ಸುಮಿತ್ರಾ ಒಂದು ಸೊಲ್ಯೂಷನ್ ಅನ್ನು ಕೊಡ್ತಾಳೆ. ನಮ್ಮಿಬ್ಬರ ಜಗಳಕ್ಕೆ ಏನು ಕಾರಣ ಆಗ್ತಾ ಇದೆ ಅಂತ ಕೇಳಿದ್ರೆ ಈ ಮಗು ಕಾರಣ ಆಗ್ತಾ ಇರೋದು. ಮಗು ಹುಟ್ಟಿದಾಗಿನಿಂದ ನಮ್ಮಿಬ್ಬರ ಮಧ್ಯೆ ಪ್ರಾಬ್ಲಮ್ ಆಗ್ತಾ ಇದೆ, ಆ ಮಗುವನ್ನ ಸಾಯಿಸ್ಬಿಡು ಅನ್ನುವಂತಹ ಒಂದು ಮಾತನ್ನ ಹೇಳ್ತಾಳೆ. ಇವರಿಬ್ಬರೂ ಸೇರಿ ಆ ಮಗುವನ್ನ ಸಾಯಿಸುವಂತಹ ಒಂದು ಘಟನೆ ಕೂಡ ನಡೆಯುತ್ತೆ. ಈ ಭಾರತಿ ಏನಿರ್ತಾಳೆ ಆಕೆ ಒಂದು ಕತೆ ಕಟ್ತಾಳೆ. ಮಗು ಹಾಲನ್ನು ಕುಡಿತಾ ಇರುವಂತಹ ಸಂದರ್ಭದಲ್ಲಿ ಹಾಲು ನೆತ್ತಿಗೇರಿ ಮಗು ಸತ್ತು ಹೋಯ್ತು ಅನ್ನುವಂತಹ ಒಂದು ಸ್ಟೋರಿಯನ್ನು ಹೆಣಿತಾಳೆ. ಪಾಪ ಸುರೇಶ ಅದು ಆತನಿಗೆ ಗೊತ್ತಿರೋದಿಲ್ಲ, ಆತ ನಂಬಿಕೊಳ್ತಾನೆ. ನಿಜ ಅಂತ ಅಂದ್ಕೊಂಡು ಆಕೆ ಮಾಡಿರುವಂತಹ ಕಪಟ ನಾಟಕವನ್ನು ನೋಡಿ ನಿಜ ಅಂತ ಅಂದ್ಕೊಂಡು ಆ ಮಗುವನ್ನು ಸಮಾಧಿ ಮಾಡ್ತಾನೆ. ಆದರೆ ಆಕೆ ಎಲ್ಲಿ ಸಿಕ್ಕಾಕೊಳ್ತಾಳೆ ಅಂತ ಕೇಳಿದ್ರೆ ಈ ಭಾರತಿ ಸುಮಿತ್ರಾ ಜೊತೆಗೆ ಮಾತಾಡೋದಕ್ಕೆ ಅಂತ ಮತ್ತೊಂದು ಮೊಬೈಲ್ ಇಟ್ಕೊಂಡಿರ್ತಾಳೆ. ಅಲ್ಲಿ ಈಕೆಯ ನಗ್ನ ವಿಡಿಯೋ ಕಾಲು, ಪ್ರೈವೇಟ್ ಫೋಟೋಗಳನ್ನು ಶೇರ್ ಮಾಡೋದು, ಖಾಸಗಿ ಫೋಟೋಗಳ ಶೇರ್ ಮಾಡೋದು, ಆಮೇಲೆ ಒಂದಷ್ಟು ಬೇಡದೇ ಇರೋ ಮಾತುಗಳನ್ನು ಆಡೋದು, ಅವೆಲ್ಲ ಮತ್ತೆ ಇವರಿಬ್ಬರ ಚಾಟು, ಮಗುವನ್ನು ಹೇಗೆ ಕೊಲ್ಲಬೇಕು ಅಂತ ಮಾಡಿರುವಂತಹ ಪ್ಲಾನಿಂಗು, ಅದೆಲ್ಲವೂ ಕೂಡ ಆ ಒಂದು ಮೊಬೈಲ್ನಲ್ಲಿ ಸಿಕ್ಕಿರುತ್ತೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಅನುಮಾನಗೊಂಡು ಸುರೇಶ ಆಗ ಕೇಳ್ತಾಳೆ, ಏನಾಯ್ತಿದು, ಯಾಕೆ ಈ ಥರ ಅಂತ ಪ್ರಶ್ನೆ ಮಾಡಿದಾಗ ಪೊಲೀಸರಿಗೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೆದರಿಸಿದಾಗ ಆಗ ಭಾರತಿ ಬಾಯಿ ಬಿಟ್ಟಿರುವಂತಹ ಆಡಿಯೋ ರೆಕಾರ್ಡ್ಗಳು ಜೊತೆಗೆ ಒಂದಷ್ಟು ದಾಖಲೆಗಳು ಎಲ್ಲವೂ ಕೂಡ ಸುರೇಶನ ಹತ್ರ ಇರುತ್ತೆ. ಇವರಿಬ್ಬರ ಅಕ್ರಮ ಸಂಬಂಧಕ್ಕೆ, ಇವರಿಬ್ಬರ ಒಂದು ಸಲಿಂಗ ಕಾಮದಾಟಕ್ಕೆ ಮಗು ಅಡ್ಡಿಯಾಗುತ್ತೆ ಅನ್ನುವಂತಹ ಕಾರಣಕ್ಕೆ ಸ್ವಂತ ತಾಯಿಯೇ, ಹೆತ್ತ ತಾಯಿಯೇ 9 ತಿಂಗಳು ಕಷ್ಟಪಟ್ಟು ಆ ಮಗುವನ್ನು ತನ್ನೊಡಲಲ್ಲಿ ಹೊತ್ತಂತಹ ಅದೇ ತಾಯಿ ಆ ಮಗುವಿನ ಕುತ್ತಿಗೆಯನ್ನು ಹಿಸುಕಿ ಅತ್ಯಂತ ಕ್ರೂರವಾಗಿ ಆ ಮಗುವನ್ನು ಸಾಯಿಸಿರುವಂತಹ ಘಟನೆ ನಡೆದಿರುವಂಥದ್ದು. ಈ ವಿಚಾರ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ. ಇಂತಹ ಪಾಪಿ ತಾಯಿ ನಮ್ಮ ಸಮಾಜದಲ್ಲಿ ಇದ್ದಾರಾ ಅಂತ ಪ್ರಶ್ನೆ ಮಾಡುವಂತಹ ರೀತಿಯಾಗಿದೆ. ಆಕೆ ಸಲಿಂಗ ಕಾಮನೋ, ಆಕೆದು ಏನೋ ಬೇರೆ ಏನೋ ಏನಾದರೂ ಇಟ್ಕೊಂಡು ಸಾಯ್ಬೋದಿತ್ತು. ಆದರೆ ಈ ರೀತಿಯಾಗಿ ಮಗುವನ್ನು ಸಾಯಿಸಿರೋದು ಎಷ್ಟು ಸರಿ. ಇನ್ನೂ ಕೂಡ ಕಣ್ಣು ಬಿಡ್ತಾ ಇದ್ದಂತಹ, ಬದುಕನ್ನು ರೂಪಿಸಿಕೊಳ್ಳೋದಕ್ಕೆ ಆರಂಭ ಮಾಡ್ತಾ ಇದ್ದಂತಹ ಮಗುವನ್ನು, ಆಕೆಯ ಮಗುವಿನ ಬದುಕಿಗೆ ಬೆಳಕಾಗಬೇಕಿದ್ದಂತಹ ತಾಯಿಯೇ ಸಲಿಂಗ ಕಾಮಕ್ಕೋಸ್ಕರ ಅವಳದ್ದ ಸ್ನೇಹ ಸಂಬಂಧ ಇಟ್ಕೊಂಡಿದ್ದಂತಹ, ಅಕ್ರಮ ಸಂಬಂಧ ಇಟ್ಕೊಂಡಿದ್ದಂತಹಳ ಮಾತನ್ನು ಕೇಳಿಕೊಂಡು ತನ್ನ ಮಗುವನ್ನು ತಾನೇ ಸಾಯಿಸಿ ಈಗ ಜೈಲಿನ ಅತಿಥಿಯಾಗಿ ಹೋಗಿರುವಂಥದ್ದು. ಈ ಘಟನೆ ಬಗ್ಗೆ ನಿಮಗೇನು ಅನಿಸುತ್ತೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ.